ನಮಸ್ಕಾರ. ಇಂದಿನ ಪಾಡ್ಕಾಸ್ಟ್ನಲ್ಲಿ ಬಸವಣ್ಣನವರ ಒಂದು ವಚನ ಹಾಗೂ ಅದರ ವಿವರಣೆಯನ್ನು ತಿಳಿಯೋಣ. ವಚನವು ಇಂತಿದೆ: ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಳಸದಂತೆ ಇರಿಸು ಕೂಡಲ ಸಂಗಮ ದೇವ. ಶರಣರ ಪಾದ ಸಾನ್ನಿಧ್ಯವೇ ಪುಣ್ಯಕ್ಷೇತ್ರ, ಶರಣರ ಪಾದ ಸಂದರ್ಶನವೇ ದಿವ್ಯ ದರ್ಶನ, ಮತ್ತು ಶರಣರ ಪಾದ ಮಹಿಮಾ ಸಂಕೀರ್ತನೆಯೇ ಶ್ರವಣಸುದೆ. ಆ ಶರಣರ ದಿವ್ಯ ಪಾದಗಳಿಂದ ದೂರ ಸರಿದು ಪುಣ್ಯಕ್ಷೇತ್ರವು ಎಲ್ಲಿದೆ ಎಂದು ಅರಸುತ್ತಾ ಅಲೆಯಬೇಕಾಗಿಲ್ಲ. ಅನುಸರಿಸಬೇಕಾದಂತಹ ಆಧ್ಯಾತ್ಮಿಕ ಮಾರ್ಗವು ಯಾವುದು ಎಂದು ದಿಕ್ಕು ತಪ್ಪಿ ಕೆಂಗೆಡಬೇಕಾಗಿಲ್ಲ. ವಿವಿಧ ಪ್ರವಾದ ವಿವಾದಗಳ ಭೋರ್ಗರೆತದಲ್ಲಿ ಭಾಗಿಯಾಗಬೇಕಾಗಿಲ್ಲ. ಶರಣರ ಪಾದ ಸೇವೆಯೇ ನನಗೆ ಸರ್ವಸ್ವ, ಅನ್ಯ ವಿಷಯಗಳತ್ತ ಹರಿದಾಡದಂತೆ ನನ್ನ ಮನಸ್ಸನ್ನು ಏಕಾಗ್ರವಾಗಿರಿಸು ಎಂದು ಸೇವಾಯೋಗ ಮಾರ್ಗ ಪಥಿಕರಾದಂತಹ ಸಜ್ಜೀವರ ಪ್ರತಿನಿಧಿಯಾಗಿ ಶಿವನನ್ನು ಪ್ರಾರ್ಥಿಸುತ್ತಿರುವವರು ಬಸವಣ್ಣನವರು. ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯಕ್ಕೆ ಎಳೆಸದಂತೆ ಇರಿಸು ಕೂಡಲ ಸಂಗಮ ದೇವ. ಅನ್ಯ ವಿಷಯಕ್ಕೆಳೆಸದಂತೆ ಇರಿಸು ಕೂಡಲ ಸಂಗಮ ದೇವ. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ. ಶರಣು ಶರಣಾರ್ಥಿಗಳು.